ಹಲೋ ಫ್ರೆಂಡ್ಸ್, ಇವತ್ತು ಮೈಸೂರಿಂದ ಬೆಂಗಳೂರಿಗೆ ಸಿಂಪಲ್ ಒನ್ ಬೈಕ್ ಎಲೆಕ್ಟ್ರಿಕ್ ಬೈಕಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಏನಕ್ಕೆ ಅಂತಂದರೆ ನಮಗೆ ಸರ್ವಿಸ್ ಬೇಕು ಅಂದರೆ ಮೈಸೂರಲ್ಲಿಲ್ಲ, ಬೆಂಗಳೂರಿಗೆ ಹೋಗಬೇಕು. ಸೊ ಇದು ಸ್ವಲ್ಪ ಬಗ್ಸ್ ಇದೆ, ಅದಕ್ಕೋಸ್ಕರ ಬೆಂಗಳೂರಿಗೆ ತೊಗೊಬನ್ನಿ ಅಂತ ಹೇಳಿದ್ದಾರೆ. ಸೊ ಇವು ಓಡ್ತಾಯಿದ್ದೀನಿ. ಹಾಗೆಯೇ ಇದರಲ್ಲಿ ರೈನ್ ಚೆಕ್ ಮಾಡೋಣ ಅಂತ ಫುಲ್ ಚಾರ್ಜ್ ಮಾಡಿದ್ದೀನಿ. ಇದರಲ್ಲಿ ಜಸ್ಟು ಮೇನ್ ಬ್ಯಾಟ್ರಿ ಮಾತ್ರ ಇವಾಗ ಇನ್ಸ್ಟಾಲ್ ಆಗಿದೆ. ಮೇನ್ ಬ್ಯಾಟ್ರಿ 99% ಇದೆ. ಪೋರ್ಟೇಬಲ್ ಬ್ಯಾಟ್ರಿ ರಿಮೂವ್ ಆಗಿದೆ. ಸೊ ಇಲ್ಲಿ ಬೆಂಗಳೂರು ರೀಚ್ ಆಗುತ್ತಾ ಅಂತ ನೋಡಬೇಕು, ಯಾಕಂದರೆ 140 ಕಿಲೋಮೀಟರ್ ರೇಂಜ್ ಅಂತ ತೋರಿಸ್ತಿದೆ. ಸೊ ಇಲ್ಲಿ ಪೋರ್ಟೇಬಲ್ ಬ್ಯಾಟ್ರಿ ಇಲ್ಲ, ಮೇನ್ ಬ್ಯಾಟ್ರಿಲಿದೆ. ಎಕೋ ಮೋಡಲ್ಲಿ 140 ಕಿಲೋಮೀಟರ್ಸ್ ರೇಂಜ್ ತೋರಿಸಿದೆ. ರೈಡ್ ಮೋಡಲ್ಲಾದರೆ 85 ಕಿಲೋಮೀಟರ್ಸ್ ತೋರಿಸಿದೆ. ಡ್ಯಾಶ್ ಮೋಡಲ್ಲಾದರೆ 60 ಕಿಲೋಮೀಟರ್ ತೋರಿಸಿದೆ ರೇಂಜು. ಸೋನಿಕ್ ಮೋಡಲ್ಲಾದರೆ 40 ಕಿಲೋಮೀಟರ್ಸ್ ತೋರಿಸಿದೆ. ಸೊ ನಾನು ಕಂಪ್ಲೀಟ್ ಎಕೋ ಮೋಡಲ್ಲೇ ಹೋಗ್ತೀನಿ ಇವತ್ತು. ನೋಡೋಣ ಬೆಂಗಳೂರಿಗೆ ಮೇನ್ ಬ್ಯಾಟ್ರಿಲೇ ರೀಚ್ ಆಗುತ್ತಾ ಅಂತ ನೋಡಬೇಕು. ಇನ್ ಕೇಸ್ ಆಗಿಲ್ಲ ಅಂತಂದರೆ ಪೋರ್ಟೇಬಲ್ ಬ್ಯಾಟ್ರಿ ಇನ್ಸ್ಟಾಲ್ ಮಾಡಿಕೊಂಡು ಟ್ರೈ ಮಾಡಬೇಕಾಗತ್ತೆ. ಮತ್ತು ಮೈಸೂರಿಂದ ಬೆಂಗಳೂರಿಗೆ ಏನಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ಮೈಸೂರಲ್ಲಿ ಸ್ಟೇಷನ್ ಇಲ್ಲ, ಅಂದರೆ ಸರ್ವಿಸ್ ಸ್ಟೇಷನ್ ಇಲ್ಲ. ಇಲ್ಲಿ ಫೋರ್ಕ್ ಪ್ರಾಬ್ಲಮ್ ಇದೆ, ಮತ್ತು ಶಾಕ್ ಅಬ್ಸರ್ವ್ ಪ್ರಾಬ್ಲಮ್ ಇದೆ. ತುಂಬ ಸೌಂಡ್ ಬರ್ತಾಯಿದೆ. ಅದಕ್ಕೋಸ್ಕರ ತೊಗೊಬನ್ನಿ ಅಂತ ಹೇಳಿದ್ದಾರೆ. ಜೊತೆಗೆ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ನು ಅಪ್ಗ್ರೇಡೇಷನ್ ಇದೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಸದ್ಯಕ್ಕೆ ಇಂಡಿಕೇಟರ್ ಸೌಂಡ್ ಇಲ್ಲ, ಅದಕ್ಕೆ ಮ್ಯಾಪ್ ಕೂಡ ವರ್ಕ್ ಆಗ್ತಿಲ್ಲ. ಸೊ ಇದೆಲ್ಲ ಫಿಕ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಅಲ್ಲಿ ಹೋದ್ಮೇಲೆ ಏನೇನು ಎಕ್ಸ್ಟ್ರಾ ಫೀಚರ್ಸ್ ಆ್ಯಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಮೈಸೂರಿಂದ ಬೆಂಗಳೂರು ತನಕ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮಧ್ಯ. ಇವಾಗ ಟೈಮ್ 4:45 ಆಗಿದೆ. ಮೈಸೂರಿಂದ ಹೊರಡ್ತಾ ಇದ್ದೀನಿ. ಬೆಂಗಳೂರು ರೀಚ್ ಆಗೋಕ್ಕೆ ಮೇ ಬಿ 4 to 5 hours ಬೇಕಾಗುತ್ತೆ. ಬಟ್ ನಾನಿವಾಗ ಮದ್ದೂರು ಸ್ಟೇಷನಲ್ಲಿ ಲಾಸ್ಟ್ ಟೈಮ್ ಈ ಥರ ಗಾಡಿ ಚಾರ್ಜ್ ಮಾಡ್ಕೊಂಡು ಹೋಗಿದ್ದೆ. 2 hours ರೀಚ್ ಆಗಿದ್ದೆ. ಸೊ ಈ ಗಾಡೀಲಿ ಎಕೋ ಮೋಡಲ್ಲಿ ಹೋಗ್ತಿದ್ದೀನಿ ಕಂಪ್ಲೀಟಾಗಿ. ಸೊ ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೆ ಈ ಥರಗೂ ಸಿಂಪಲ್ ಕಂಪೇರ್ ಮಾಡಿದ್ರೆ ಅಂತ. ಎವ್ರಿ 10 ಕಿಲೋಮೀಟರ್ಸ್ಗೂ ಎಷ್ಟು ಚಾರ್ಜ್ ಟ್ರೈನ್ ಆಗಿದೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ಯಾಕಂದರೆ ಲಾಸ್ಟ್ ಟೈಮ್ ಈ ಥರಲ್ಲಿ ಹೋದಾಗ ಅದು ಆಟೋಮೆಟಿಕ್ಕಾಗಿ ಇಷ್ಟೇ ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ, ಇಷ್ಟೇ ಕಿಲೋಮೀಟ್ರ್ ಇಲ್ಲೇ ರೀಚ್ ಆಗುತ್ತೆ ಅಂತ ಅದು ಅಕ್ಯುರೇಸಾಗಿ ಮ್ಯಾಪಲ್ಲಿ ತೋರಿಸ್ತಾಯಿತ್ತು. ಸೊ ಹಂಗಾಗಿ ಯಾವುದೇ ಭಯ ಇರಲಿಲ್ಲ. ಯಾಕಂದರೆ ಈ ಥರಲ್ಲಿ ನಾನು ನೋಡಿರೋ ಪ್ರಕಾರ ಮ್ಯಾಕ್ಸಿಮಮ್ 5 to 10 ಕಿಲೋಮೀಟ್ರ್ ರೇಂಜು ವೇರಿ ಆಗುತ್ತಷ್ಟೇ. ಅದು ಕರೆಕ್ಟಾಗಿ ಎಕ್ಸಿಲೇಟರ್ ನೀಟಾಗಿ ರೈಡ್ ಮಾಡ್ಕೊಂಡು ಹೋದರೆ. ಬಟ್ ಇದರಲ್ಲಿ ನನಗಿನ್ನೂ ಏನು ಐಡಿಯಾ ಇಲ್ಲ, ಅದಕ್ಕೆ 10 ಕಿಲೋಮೀಟರ್ಸ್ಗೂ ನಾನು ಚೆಕ್ ಮಾಡ್ತಾ ಹೋಗ್ತೀನಿ. ಮತ್ತು ಇದರ ಹೆಡ್ಲೈಟು ಬ್ರೈಟ್ನೆಸ್ಸು ತುಂಬ ಚೆನ್ನಾಗಿದೆ. ಕಂಪ್ಲೀಟು ರೋಡಲ್ಲಿ ಲೈಟ್ ಇಲ್ಲ ಅಂತಂದ್ರೂ ನೀಟಾಗಿ ಕಾಣಿಸುತ್ತೆ. ಸೊ ಆರಾಮಾಗಿ ನಿಧಾನವಾಗಿ ರೈಡ್ ಮಾಡ್ಕೊಂಡೋದ್ರೆ ಏನೂ ತೊಂದರೆ ಇಲ್ಲ, ನೀಟಾಗಿ ಕಾಣಿಸುತ್ತೆ. ಮತ್ತು ಮೈಸೂರು ಬೆಂಗಳೂರು ರೋಡಲ್ಲಿ ಮಧ್ಯದಲ್ಲಿ ತುಂಬ ಸ್ಟ್ರೀಟ್ ಲೈಟ್ಸ್ಗಳಿದೆ. ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಈ ಮೊಪೈಡಲ್ಲಿ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ. ಹೆಡ್ಲೈಟು ನೀಟಾಗಿ ಕಾಣಿಸುತ್ತೆ. ಮತ್ತು ಗಾಡಿ ಪರ್ಫಾರ್ಮೆನ್ಸು ತುಂಬ ಸ್ಮೂತಾಗಿದೆ. ಮತ್ತು ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂದರೆ, ಬೇರೆ ಸ್ಕೂಟರ್ಗೆಲ್ಲ ಕಂಪೇರ್ ಮಾಡಿದ್ರೆ ಶಾಕ್ ಅಬ್ಸರ್ವ್ ಮಾತ್ರ ತುಂಬ ಚೆನ್ನಾಗಿದೆ. ಯಾವುದೇ ಎಲೆಕ್ಟ್ರಿಕ್ ಗಾಡಿಯಾಗಲಿ ಯಾವುದೇ ಪೆಟ್ರೋಲ್ ಗಾಡಿ ಅದರಲ್ಲೂ ಇದು ತುಂಬ ಚೆನ್ನಾಗಿದೆ ಶಾಕ್ ಅಬ್ಸರ್ವ್. ಈ ಸಿಂಪಲ್ ಒನ್ ಗಾಡೀಲಿ ಎಕೋ ಮೋಡಲ್ಲೇ ಅಪ್ ಟು ನೀವು 57 ಕಿಲೋಮೀಟರ್ಸ್ ತನಕ ಸ್ಪೀಡ್ ರೀಚ್ ಆಗುತ್ತೆ. ಬಟ್ ಅಪ್ಪಲ್ಲೆಲ್ಲ ಬಂದಾಗ 35 ಕಿಲೋಮೀಟರ್ಸು ಆ ಥರ ಸ್ವಲ್ಪ ಡ್ರಾಪ್ ಆಗುತ್ತೆ. ಬಟ್ ಲೇಟ್ ಪಿಕಪ್ ತೊಗೊಂಡ್ರೂ ಒಂದು ಆ್ಯಾವ್ರೇಜ್ ಸ್ಪೀಡ್ ಬರುತ್ತೆ. ಆ್ಯಾವ್ರೇಜ್ ಸ್ಪೀಡ್ ನಿಮಗೆ ಒಂದು 45 to 50 ಕಿಲೋಮೀಟರ್ ಆ್ಯಾವ್ರೇಜ್ ಸ್ಪೀಡ್ ನೀವು ರೈಡ್ ಮಾಡ್ಬೋದು. ತೀರಾ ಅಪ್ ಬಂದರೆ ಕಡಿಮೆ ಅಂದರೆ ಮಿನಿಮಮ್ 35 ಕಿಲೋಮೀಟರ್ಸು ರೀಚ್ ಆಗುತ್ತೆ. ನಾರ್ಮಲ್ ರೋಡು ಅಥವಾ ಸ್ವಲ್ಪ ಡೌನ್ ಇದ್ರೂ 57 ತನಕ ರೀಚ್ ಆಗುತ್ತೆ. ಬಟ್ ತೀರಾ ಡೌನ್ ಇತ್ತು ಅಂದರೆ 57 ಮೇಲೆ ಆಟೋಮೆಟಿಕ್ಕಾಗಿ ಅದೆಷ್ಟು ಬ್ರೇಕ್ ಡೌನ್ ಆಗುತ್ತೆ. ಸೊ ಸ್ಲೋ ಓಡಿಸೋರಿಗೆ ಎಕೋ ಮೋಡು
ಎನಫ್ ಅಂತಲೇ ಹೇಳ್ಬೋದು. ಅದೇ ಎಕೋ ಮೋಡಲ್ಲೇ ಆರಾಮಾಗಿ ಎಷ್ಟು ದೂರ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು. ಸೊ ಒಂದು ಚಾರ್ಜಲ್ಲಿ ಮಿನಿಮಮ್ ಅಂದ್ರೂ 100+ ಅಂತೂ ರೀಚ್ ಆಗುತ್ತೆ. ನೋಡೋಣ ಇದು ಎಷ್ಟು ಕಿಲೋಮೀಟರ್ ತನಕ ರೀಚ್ ಆಗ್ತೀನಿ ಅಂತ. ಯಾಕಂದರೆ ಮೇನ್ ಬ್ಯಾಟ್ರಿ ನಾನು ರೈಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬೆಂಗಳೂರು ತನಕ ನಾನು ರೀಚ್ ಆಗ್ತೀನೋ ಇಲ್ವೋ ಅಂತ ಸೊ ಎರಡಲ್ಲಿ ಗೊತ್ತಾಗುತ್ತೆ. ಸೊ ಹೋಗ್ತಾ ಇವಾಗ ನೆಕ್ಸ್ಟ್ 10 ಕಿಲೋಮೀಟರ್ಸು ನಾನು ಬ್ಯಾಟ್ರಿ ಎಷ್ಟು ಚಾರ್ಜ್ ಡ್ರೈನ್ ಆಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಮ್ಯಾಪ್ ವರ್ಕ್ ಆಗ್ತಿಲ್ಲ. ಕೆಲವೊಂದು ಸಲ ಡಿವಿಷನ್ ತೊಗೋಬೇಕಾಗತ್ತೆ, ಸರಿಯಾಗಿ ಗೊತ್ತಾಗಲ್ಲ. ಕತ್ಲೆ ಬೇರೆ ಇದೆ, ಬೋರ್ಡು ಸರಿಯಾಗಿ ಅವ್ರು ಮೆನ್ಷನ್ ಮಾಡಿರಲ್ಲ. ಸೊ ತುಂಬ ಕಷ್ಟ ಆಗ್ತಿದೆ ಇವಾಗ. ಬಟ್ ಈ ಥರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಮ್ಯಾಪ್ ಮಾತ್ರ ಎಲ್ಲೂ ಮಿಸ್ ಆಗ್ತಿರಲಿಲ್ಲ, ಬೇಗ ಲೋಡ್ ಆಗ್ತಿತ್ತು. ಇದರಲ್ಲಿ ಕಂಪ್ಲೀಟ್ ವರ್ಕೇ ಆಗ್ತಿಲ್ಲ. ಈ ಅಪ್ಡೇಟಲ್ಲಿ ಹೊಸ ಮ್ಯಾಪ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಮೈಸೂರಿಂದ ಬೆಂಗಳೂರು ಹೋಗ್ತಿದ್ದೀನಿ. ಮತ್ತು ಇದು 4 ಪ್ರಾಬ್ಲಮ್ ಇದೆ. ತುಂಬ ಸೌಂಡ್ ಬರ್ತಾಯಿದೆ. ಒಂದು ಹಂಪ್ ಅಥವಾ ಸಣ್ಣ ಗುಂಡಿ ಬಂದ್ರೂ ತುಂಬ ಸೌಂಡ್ ಬರ್ತಾಯಿದೆ. ಅದು ಶಾಕ್ ಅಬ್ಸರ್ವ್ ಪ್ರಾಬ್ಲಮು ಅಥವಾ 4 ಪ್ರಾಬ್ಲಮೋ ಗೊತ್ತಿಲ್ಲ. ಅದು ಅಲ್ಲೇ ಬಂದು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೈಸೂರಲ್ಲಿ ಸರ್ವಿಸ್ ಸ್ಟೇಷನ್ ಇಲ್ಲ, ಸೊ ಹಂಗಾಗಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಬೆಂಗಳೂರಿಗೆ ಅದು ತುಂಬ ಒಳ್ಳೆ ಗಾಡಿ ಇದು. ಬಟ್ ಬೆಂಗಳೂರಿಂದ ಸ್ವಲ್ಪ ದೂರ ಇರೋರು ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕು ಗಾಡಿ. ಇನ್ಕೇಸ್ ಸರ್ವಿಸ್ ಸೆಂಟ್ರ್ ಇತ್ತು ಅಂದರೆ ತುಂಬ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನಾನು ಮೈಸೂರು ಬಿಟ್ಟಾಗ ರೇಂಜು 140 ಕಿಲೋಮೀಟರ್ ತೋರಿಸ್ತಾಯಿತ್ತು. ಬಟ್ ಇವಾಗ ಸಡನ್ನಾಗಿ ಡ್ರಾಪ್ ಆಗ್ತಾಯಿದೆ, ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ಈ ಥರ ಆಗ್ತಿರಲಿಲ್ಲ. ಜಸ್ಟ್ 1 ಕಿಲೋಮೀಟ್ರ್ ಡ್ರಾಪ್ ಆಗ್ತಾಯಿತ್ತು, ರೇಂಜ್ ಕಡಿಮೆ ತೋರಿಸ್ತಾಯಿತ್ತು. ಈ ಸಡನ್ನಾಗಿ 10 ಕಿಲೋಮೀಟರ್ಸು ಕಡಿಮೆ ತೋರಿಸ್ತಿದೆ. ಕರೆಂಟ್ ಟ್ರಿಪ್ಪು 29.7 ಕಿಲೋಮೀಟರ್ ಆಗಿದೆ. ರೇಂಜು ಇನ್ನೂ 100 ಕಿಲೋಮೀಟರ್ಸ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದೆ. ಸೊ ನನಗೆ ಆಲ್ರೆಡಿ ಇವಾಗ 10 ಕಿಲೋಮೀಟರ್ಸು ಡಿಫ್ರೆನ್ಸ್ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ 10 ಕಿಲೋಮೀಟರ್ಸಲ್ಲಿ ಏನಿದೆ ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ. ಲಾಸ್ಟು 29.7 ಕಿಲೋಮೀಟರ್ ರೀಚ್ ಆದಮೇಲೆ 100 ಕಿಲೋಮೀಟರ್ ಅಂತ ರೇಂಜ್ ತೋರಿಸ್ತಾಯಿತ್ತು. ಇವಾಗ 90 ಕಿಲೋಮೀಟರ್ ರೇಂಜ್ ಅಂತ ತೋರಿಸ್ತಿದೆ. ನಾನು ಬಂದಿರೋದು ಬರೀ 36 ಕಿಲೋಮೀಟರ್ ಅಷ್ಟೇ. 40 ಕಿಲೋಮೀಟರ್ಸ್ ರೀಚ್ ಆಗಿದ್ದೀನಿ ಇವಾಗ. ಬಟ್ ಇಲ್ಲಿ 85 ಕಿಲೋಮೀಟರ್ಸ್ ಅಷ್ಟೇ ನನಗೆ ರಿಮೈನಿಂಗ್ ರೇಂಜ್ ತೋರಿಸ್ತಾಯಿದೆ. ಆಲ್ರೆಡಿ 15 ಕಿಲೋಮೀಟ್ರು ನನಗೆ ವೇರಿ ಕಾಣಿಸ್ತಿದೆ. ಆಲ್ರೆಡಿ ಎವ್ರಿ 10 ಕಿಲೋಮೀಟರ್ಸ್ಗೆ 5 ಕಿಲೋಮೀಟರ್ಸ್ ಡ್ರಾಪ್ ಆಗ್ತಿದೆ. ಸೊ ನನಗೆ ಯಾಕೋ ಇದು ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ ನಾನು ಬೆಂಗಳೂರಿಗೆ ರೀಚ್ ಆಗೋದಕ್ಕೆ. ಮತ್ತೆ 10 ಕಿಲೋಮೀಟರ್ ಆದರೆ ಚೆಕ್ ಮಾಡ್ತಾ ಇದ್ದೀನಿ. 40 ಕಿಲೋಮೀಟರ್ಸು ರೀಚ್ ಆದಾಗ 85 ಕಿಲೋಮೀಟರ್ ರೇಂಜ್ ತೋರಿಸ್ತಾಯಿತ್ತು. ಈಗ ಮತ್ತೆ 10 ಕಿಲೋಮೀಟರ್ ಬಂದಿದ್ದೀನಿ. ಇವಾಗ 72 ಅಂದರೆ ಮತ್ತೆ 3 ಕಿಲೋಮೀಟರ್ ವೇರಿ ಆಗ್ತಿದೆ ಆಲ್ರೆಡಿ. 60 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. 140 ಕಿಲೋಮೀಟರ್ಸು ರೇಂಜ್ ಅಂತ ತೋರಿಸ್ತಾಯಿತ್ತು. ಬಟ್ ಇವಾಗ ನಾನು 60 ಕಿಲೋಮೀಟರ್ ರೀಚ್ ಆಗಿ ಇನ್ನಷ್ಟು 60 ಕಿಲೋಮೀಟರ್ ರಿಮೈನಿಂಗ್ ತೋರಿಸಿದೆ. ಸೊ ಅಂದರೆ ಆಲ್ಮೋಸ್ಟ್ 20 ಕಿಲೋಮೀಟರ್ ಡ್ರಾಪ್ ಆಗಿದೆ. ನಾನು ಕಂಪ್ಲೀಟ್ ಎಕೋ ಮೋಡಲ್ಲೇ ಬರ್ತಾಯಿದ್ದೀನಿ. ರೈಡ್ ಮೋಡ್ ನಾನು ಚೇಂಜ್ ಮಾಡೇ ಇಲ್ಲ. ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. 140 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾಯಿತ್ತು. 45 ಕಿಲೋಮೀಟರ್ ಅಷ್ಟೇ ಇವಾಗ ರಿಮೈನಿಂಗ್ ರೇಂಜ್ ಇದೆ. ಮುಂದೆ ಹೋಗ್ತಾ ಇನ್ನೂ ಕಡಿಮೆ ಆಗುತ್ತೆ. ಯಾಕಂದರೆ ಆಲ್ರೆಡಿ 35 ಕಿಲೋಮೀಟರ್ಸು ಡಿಫ್ರೆಂಟ್ ತೋರಿಸ್ತಿದೆ ನನಗೆ ಹೊರಟಾಗಿಲ್ಲ. ನಾನು ಎಕೋ ಮೋಡ್ ಬಿಟ್ಟು ಬೇರೆ ಏನೂ ಬಂದೇ ಇಲ್ಲ ನಾನು. ಮತ್ತು ಆಕ್ಸಿಲೇಟ್ರು ಜಾಸ್ತಿ ಮಾಡೋದಾದ್ರೆ ಕಡಿಮೆ ಮಾಡಿ ಏನಿಲ್ಲ. ಜಸ್ಟ್ ಒಂದು ಬಟನ್ ಏನು ಪ್ರೆಸ್ ಮಾಡಬೇಕು, ಅದೇ ಥರ ಏನು ಸ್ಪೀಡ್ ಬರುತ್ತೆ ಅದೇ ಅಷ್ಟರಲ್ಲೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಆದರೂ 35 ಕಿಲೋಮೀಟರ್ಸ್ ನನಗೆ ವೇರಿ ಬಂದಿಲ್ಲ. ಮುಂದೆ ಇನ್ನೂ ಒಂದು 5-10 ಕಿಲೋಮೀಟರ್ ಕಡಿಮೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ಮೈಸೂರಿಂದ ಮದ್ದೂರು ಏರ್ಟೆಲ್ ಚಾರ್ಜಿಂಗ್ ಸ್ಟೇಷನ್ಗೆ 2 ಅವರ್ಸ್ ತೊಗೊಂಡಿದ್ದೆ. ಅದು ಕಂಪ್ಲೀಟ್ ರೈಡ್ ಮೋಡಲ್ಲಿ ಬಂದಿದೆ. ಬಟ್ ಈ ಸಿಂಪಲ್ ಒನ್ನಲ್ಲಿ ನಾನು ಕಂಪ್ಲೀಟ್ ಎಕೋ ಮೋಡಲ್ಲಿ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಸೇಮ್ ಟೈಮಿಂಗ್ಸಲ್ಲೇ ಬಂದಿದ್ದೀನಿ. ಜಸ್ಟು ಒಂದು 10 ಮಿನಿಟ್ಸ್ ವೇರಿ ಆಗಿರ್ಬೋದು ಅಷ್ಟೇ. ಲಾಸ್ಟ್ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು. ಬೇರೆಯವರು ಚಾರ್ಜ್ ಹಾಕೊಂಡ್ಬಿಟ್ಟಿದ್ರು. ನಾನು ಏತರ್ ತಂದಾಗ 2 ಅವರ್ಸ್ ಇಲ್ಲೇ ವೇಸ್ಟ್ ಆಯಿತು. ಗಾಡೀಲಿ ಆ ಥರ ಆಗಿಲ್ಲ, ಚಾರ್ಜ್ ಇದೆ. ಬಟ್ 26% ಇದು ತೋರಿಸ್ತಿದೆ. 10% ರೀಚ್ ಆಗೋಕ್ಕೆ ಇನ್ನು
ಪೋರ್ಟಬಲ್ ಬ್ಯಾಟ್ರಿ ಪ್ಲೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನು ರೇಂಜ್ ಕೊಡುತ್ತೆ ಅಂತ ನೋಡ್ತೀನಿ. ಮೈಸೂರಿಂದ 90 ಕಿಲೋಮೀಟ್ರ್ ಬಂದಿದ್ದೀನಿ. 140 ಕಿಲೋಮೀಟ್ರ್ ರೇಂಜಲ್ಲಿ ಇವಾಗ ಜಸ್ಟ್ 90 ಕಿಲೋಮೀಟರ್ ಅಷ್ಟೇ ರೀಚ್ ಆಗಿರೋದು. 14 ಕಿಲೋಮೀಟ್ರ್ ರೇಂಜ್ ತೋರಿಸಿದೆ, ಬಟ್ 10% ಬ್ಯಾಟ್ರಿ ಇದೆ, ಮೇನ್ ಬ್ಯಾಟರಿ. ಬಟ್ ಏನು ಬ್ಯಾಟರಿ ಕ್ರಿಟಿಕಲಿ ಲೋ ಅಂತ ತೋರಿಸಿದೆ, ಚೇಂಜ್ ಮಾಡಲೇಬೇಕಾಗುತ್ತೆ. ಅಂತಂದರೆ ಮೈಸೂರಿಂದ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಮೇನ್ ಬ್ಯಾಟ್ರಿಲಿ ಒಂದು ಚಾರ್ಜರ್ ಬರ್ಬೋದು. ಇವಾಗ ಪೋರ್ಟೇಬಲ್ ಬ್ಯಾಟ್ರಿನ ಪ್ಲೇಸ್ ಮಾಡಿದ್ದೀನಿ. ಅವೆಲ್ಲ 10% ತೋರಿಸ್ತಾ ಇತ್ತು. ಓಕೆ, ಈಗ 34% ಅಂತ ತೋರಿಸಿದೆ. ಇನ್ನು 63 ಕಿಲೋಮೀಟರ್ ರೇಂಜ್ ಅಂತ ತೋರಿಸಿದೆ. 100 ಕಿಲೋಮೀಟರ್ ರೀಚ್ ಆಗಿದ್ದೀನಿ ಇವಾಗ. ಇನ್ನು ರಿಮೈನಿಂಗ್ ರೇಂಜು 53 ಕಿಲೋಮೀಟರ್ಸು ರಿಮೈನಿಂಗ್ ರೇಂಜ್ ತೋರಿಸ್ತಾ ಇದೆ. ಮತ್ತು ಮೇನ್ ಬ್ಯಾಟ್ರಿ 10% ಇದೆ, ರೆಡ್ಡಲ್ಲಿ ಬ್ಲಿಂಕ್ ಆಗ್ತಿದೆ. ಪೋರ್ಟಬಲ್ ಬ್ಯಾಟ್ರಿ 79% ರಿಮೈನಿಂಗ್ ಇದೆ. ಪೋರ್ಟಬಲ್ ಬ್ಯಾಟ್ರಿಲಿ ಪವರ್ ತುಂಬ ಡೌನ್ ಆಗಿಬಿಡುತ್ತೆ, ಪಿಕಪ್ಪು ತೊಗೊಳ್ಳಲ್ಲ. 25 to 30 ಕಿಲೋಮೀಟರ್ ಸ್ಪೀಡ್ ರೇಂಜಲ್ಲಿ ಹೋಗುತ್ತೆ. ಅಪ್ಪಲ್ಲಂತೂ 20 ಕಿಲೋಮೀಟ್ರು, ಮ್ಯಾಕ್ಸಿಮಮ್ 25 ಕಿಲೋಮೀಟರ್ಸ್ ಅಷ್ಟೇ ಪಿಕಪ್ ತೊಗೊಳ್ಳೋದು. ನಾರ್ಮಲ್ ಇತ್ತು ಅಂದರೆ ಅಪ್ ಟು 50 ಕಿಲೋಮೀಟರ್ ರೀಚ್ ಆಗುತ್ತೆ. ಬಟ್ ಪರ್ಫಾರ್ಮೆನ್ಸ್ ಕಂಪ್ಲೀಟ್ಲಿ ಡೌನ್ ಆಗಿಬಿಡುತ್ತೆ. ತುಂಬ ಕಷ್ಟ ಆಗುತ್ತೆ ಪೋರ್ಟಬಲ್ ಬ್ಯಾಟ್ರಿಲಿ ರೈಡ್ ಮಾಡೋದು. ಮೇನ್ ಬ್ಯಾಟ್ರಿಲಿ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ. ಎಕೋ ಮೋಡ್ ಬಿಟ್ಟು ಯಾವ ಮೋಡ್ಗೂ ನಾನು ಮೈಸೂರು ಹೊರಟಾಗ 140 ಕಿಲೋಮೀಟರ್ಸು ರೇಂಜು ಜಸ್ಟ್ ಮೇನ್ ಬ್ಯಾಟ್ರಿಲಿ ತೋರಿಸ್ತಾ ಇತ್ತು. ಬಟ್ ಇವಾಗ ಪೋರ್ಟಬಲ್ ಬ್ಯಾಟ್ರಿ ಪ್ಲೇಸ್ ಮಾಡಿದ್ರು 120 ಕಿಲೋಮೀಟರ್ ರೀಚ್ ಆಗಿದ್ದೀನಿ. ಜಸ್ಟ್ 28 ಕಿಲೋಮೀಟರ್ ರಿಮೈನಿಂಗ್ ತೋರಿಸಿದೆ. ಸೊ ಮೇನ್ ಬ್ಯಾಟ್ರಿ ಹಾಕೋದು, ಮೇನ್ ಬ್ಯಾಟ್ರಿ ಪ್ಲಸ್ ಪೋರ್ಟಬಲ್ ಬ್ಯಾಟ್ರಿ ಎರಡು ಸೇರಿ ಒಂದು 135 to 140 ಕಿಲೋಮೀಟ್ರ್ ಬಂದರೆ ಅದೇ ಹೆಚ್ಚು ಅಂತ ಅನ್ಕೋತೀನಿ. ಸೊ ನಾನು ಇವಾಗ ಕೆಂಗೇರಿ ತನಕ ಬಂದಿದ್ದೀನಿ. ನಾನಿಲ್ಲಿ ನಾರ್ಮಲ್ ಆಗಿ ಚಾರ್ಜ್ ಮಾಡಬೇಕಾಗತ್ತೆ, ಫಾಸ್ಟ್ ಚಾರ್ಜಿಂಗ್ ಇಲ್ಲ ಇಲ್ಲಿ. ಸೊ ಇವ್ರದ್ದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನು ಯೂಸ್ ಮಾಡಿಕೊಂಡು ಲೊಕೇಶನ್ ನೋಡಿಕೊಂಡು ಇವಾಗ ನಾನು ಚಾರ್ಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಂಗೇರಿಯಿಂದ ಸ್ವಲ್ಪ ಮುಂದೆ ಅಂದರೆ ರೈಲ್ವೆ ಸ್ಟೇಷನ್ ಹತ್ರ ಒಂದು 3-4 ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ ತೋರಿಸ್ತಾ ಇದೆ. ಇದಕ್ಕಿಂತ ಮುಂಚೆ ಒಂದು 5 ಕಿಲೋಮೀಟ್ರ್ ಹಿಂದೆ ಲೊಕೇಶನ್ ಕರೆಕ್ಟಾಗಿ ತೋರಿಸ್ತಿಲ್ಲ. ಸೊ ಹಂಗಾಗಿ ನಾನು ಕೆಂಗೇರಿ ರೀಚ್ ಆಗಿದ್ದೀನಿ. ತುಂಬ ಅಪ್ ಅಂತಂದರೆ ಈ ಥರ ಪೋರ್ಟಬಲ್ ಬ್ಯಾಟ್ರಿಲಿ 10 ಕಿಲೋಮೀಟ್ರ್ ಕೂಡ ರೀಚ್ ಆಗಲ್ಲ. ತುಂಬ ಸ್ಲೋ ಆಗಿಬಿಡುತ್ತೆ ಗಾಡಿ, ಪವರೇ ಇರೋಲ್ಲ ಕಂಪ್ಲೀಟಾಗಿ. ಬಟ್ ಈ ಥರ ಎಲ್ಲ ಆಗಲ್ಲ. 1% ಬ್ಯಾಟ್ರಿ ಇದ್ರೂ ಪರವಾಗಿಲ್ಲ, ಅದು ಏನು ರೈಡ್ ಮೋಡ್ ಅಥವಾ ಡ್ಯಾಶ್ ಮೋಡ್ ಚೇಂಜ್ ಮಾಡ್ಕೋಬೋದಾಗುತ್ತೆ. ಹಂಗಾಗಿ ಅಷ್ಟೇ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಸಿಂಪಲ್ ಒನ್ನಲ್ಲಿ ಪೋರ್ಟಬಲ್ ಬ್ಯಾಟ್ರಿ ಹಾಕ್ಕೊಂಡ್ರೆ ಪರ್ಫಾರ್ಮೆನ್ಸ್ ಕಂಪ್ಲೀಟ್ಲಿ ಡೌನ್ ಆಗಿಬಿಡುತ್ತೆ. ಏನೇ ಪರ್ಫಾರ್ಮೆನ್ಸ್ ಬೇಕು ಅಂತಂದ್ರೂ ಮೇನ್ ಬ್ಯಾಟ್ರಿಲಿ ಮಾತ್ರ ಸಿಗುತ್ತೆ. ಸೊ ಇವಾಗ ನಾನು ಚಾರ್ಜನ್ನ ಮಾಡಲೇಬೇಕಾಗತ್ತೆ, ಇಲ್ಲಾಂದರೆ ನನ್ನ ಶೋರೂಮ್ ರೀಚ್ ಆಗೋಕ್ಕಾಗಲ್ಲ. ಇವಾಗ ಸುತ್ತಮುತ್ತ ಇಲ್ಲ ಹತ್ರದಲ್ಲಿ ಯಾವುದು ಚಾರ್ಜಿಂಗ್ ಸ್ಟೇಷನ್ ಅಂದರೆ ಸಿಂಪಲ್ ಒನ್ ಅವ್ರದ್ದಿರಲ್ಲ, ಇವರೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಮಾಡೋಕ್ಕಾಗತ್ತೆ. ಇಲ್ಲೊಂದು ಪ್ಲೇಸಲ್ಲಿ ಬಂದೀನಿ, 4% ಆಗ್ಬಿಟ್ಟಿದೆ. ನಾನು ಮತ್ತೆ ಎಲ್ಲೂ ಹುಡ್ಕೋಕ್ಕಾಗಲ್ಲ. ಚಾರ್ಜಿಂಗ್ ಸ್ಟೇಷನಲ್ಲಿ ರೀಚ್ ಆಗಿದ್ದೀನಿ, ನೋಡಬೇಕು ಹೇಗೆ ಚಾರ್ಜ್ ಆಗುತ್ತೆ ಅಂತ. ಅರ್ಥ ಅಂತ ಸೊ ಇಲ್ಲಿ ಈ ಥರ ಆಪ್ಷನ್ ಇರುತ್ತೆ, ಬಟ್ ಇಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅಪ್ಲಿಕೇಶನ್ಲಿ 3 ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇತ್ತು. ನಾನು ಧೈರ್ಯ ಮಾಡಿ ಇಲ್ಲಿ ತನಕ ಬಂದಿದ್ದೀನಿ. ಬಟ್ ಇದು ನೋಡಿದ್ರೆ ವರ್ಕೇ ಆಗ್ತಿಲ್ಲ. ಅಂದರೆ ಅವರು ಒಳಗಡೆಯಿಂದ ಸ್ವಿಚ್ ಆಫ್ ಮಾಡಿದ್ದಾರೆ ಅಂತ ಕಸ್ಟಮರ್ ಕೇರ್ ಹೇಳ್ತಿದ್ದಾರೆ. ಕಸ್ಟಮರ್ ಕೇರ್ ಅವರು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ, ಆದರೆ ಇಲ್ಲಿ ಯಾವುದು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಅವ್ರು ಹೇಳಿದ್ರು ಬೇರೆ ಕಡೆ ಯಾವ್ದಾರು ಇದ್ದರೆ ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ನಾನು ಸುಮಾರು ಹೊತ್ತು ವೆಯ್ಟ್ ಮಾಡಿದೆ, ಅವ್ರು ಮತ್ತೆ ಕಾಲೇ ಮಾಡಲಿಲ್ಲ. ಸೊ ನಾನು ಇವಾಗ ಗಾಡಿ ತೊಗೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಜಸ್ಟ್ 7 ಕಿಲೋಮೀಟರ್ಸ್ ಅಷ್ಟೇ ನಾನು ರೈಡ್ ಮಾಡೋಕ್ಕಾಗೋದು. ಇನ್ ಕೆಲಸ ಅದು ಕಂಪ್ಲೀಟ್ ಶಟ್ ಡೌನ್ ಆಗ್ಬಿಟ್ರೆ ಇದು ಚಾರ್ಜೇ ಆಗೋಲ್ಲ, ತುಂಬ ಟೈಮ್ ತೊಗೊಳುತ್ತೆ.
ಸೊ ಅದಕ್ಕೆ ನಾನು ಇವಾಗ ಗಾಡಿನ ಇಲ್ಲೇ ಬಿಟ್ಟು ಇಲ್ಲಿ ಹತ್ತಿರದಲ್ಲಿ ಯಾವುದಿದೆ ಚಾರ್ಜಿಂಗ್ ಸ್ಟೇಷನ್ನ ನಾನು ನಡ್ಕೊಂಡೇ ಹೋಗಿ ನೋಡ್ಕೊಂಡು ಬರ್ತೀನಿ. ಅಲ್ಲಿ ತನಕ ಗಾಡಿ ಇಲ್ಲೇನೆ ಸೈಡಲ್ಲಿ ಪಾರ್ಕ್ ಮಾಡಿರ್ತೀನಿ. ಇಲ್ಲಾಂದರೆ ನಾನು ಕಂಪ್ಲೀಟ್ ಶಟ್ ಡೌನ್ ಆಗ್ಬಿಟ್ರೆ ಇದು ವರ್ಕ್ ಆಗಲ್ಲ. ಸೊ ನೋಡೋಣ ಎಲ್ಲಿ ಸಿಗುತ್ತೆ, ಯಾವ್ದು ವರ್ಕ್ ಆಗುತ್ತೆ ಅಂತ. ಅಲ್ಲಿ ತನಕ ಗಾಡಿ ಇಲ್ಲೇನೆ ಪಾರ್ಕ್ ಮಾಡ್ಬಿಟ್ಟು ಹೋಗಿರ್ತೀನಿ. ಇಲ್ಲೆಲ್ಲೂ ಚಾರ್ಜಿಂಗ್ ಸ್ಟೇಷನ್ ಇರಲಿಲ್ಲ. ಇದೊಂದು ವರ್ಕಿಂಗಲ್ಲಿ ಇಲ್ಲ ಅಂದ್ಬಿಟ್ಟು ಇಲ್ಲಿ ವಾಕ್ ಮಾಡ್ಕೊಂಡು ಹೋಗಿ ಬೇರೆ ಕಡೆ ಎಲ್ಲಿದೆ ಅಂತ ವಿಚಾರಿಸ್ಕೊಂಡು ಮತ್ತೆ ಬಂದಿದ್ದೀನಿ. ಇವಾಗ ಲಾಸ್ಟ್ ಆಪ್ಷನ್ ಅಲ್ಲೇ ಹೋಗುತ್ತೆ. ಇವಾಗ ಇನ್ನು 7 ಕಿಲೋಮೀಟರ್ ತೋರಿಸಿದೆ, 4% ಇದೆ. ಸೊ ಫೈನಲಿ ಒಂದು ಚಾರ್ಜಿಂಗ್ ಸೆಂಟರ್ ಸಿಕ್ತು. ಇದು ಥರ್ಡ್ ಪಾರ್ಟಿ ಪ್ರೊವೈಡರು ಸಂಗೀತ ಸ್ಟೋರ್ ಅಂತ. ಚಾರ್ಜ್ ಮಾಡ್ಕೊಂಡು ನೆಕ್ಸ್ಟು ಶೋರೂಮ್ ಹೋಗಿ ಬಿಟ್ಬಿಡ್ತಾರೆ. ಈ ಚಾರ್ಜಿಂಗ್ ಪಾಯಿಂಟ್ ಹುಡ್ಕೋಷ್ಟಲ್ಲಿ ತುಂಬ ಸಾಕಾಗೋಯಿತು. ಕಡಿಮೆ ಅಂದರೆ ಒಂದು 10 ಕಿಲೋಮೀಟ್ರ್ ನಡೆದಾಡಿದ್ದೀನಿ. ಎಲ್ಲೂ ಚಾರ್ಜಿಂಗ್ ಸ್ಟೇಷನ್ ಸಿಗ್ತಾ ಇಲ್ಲ. ಇನ್ ಕೇಸ್ ಸಿಕ್ಕಿದ್ರೂ ಅದು ವರ್ಕ್ ಆಗ್ತಿಲ್ಲ. ಫೈನಲಿ ನನಗೆ ಇದು ಸಿಕ್ತು ಅಂತ ಖುಷಿಪಟ್ಟೆ. ಇದು ನೋಡ್ರೆ ಇದು ವರ್ಕ್ ಆಗ್ತಿಲ್ಲ ಅಂತಂದರೆ ಪ್ಲಗ್ಗೆ ಕರೆಕ್ಟಾಗಿ ಹೋಗ್ತಿಲ್ಲ, ಏನೋ ಸ್ವಲ್ಪ ಇಶ್ಯೂ ಇದೆ. ಬಟ್ ಏನಪ್ಪ ಅಂತಂದರೆ ಇವ್ರದಲ್ಲೇ ಇನ್ನೊಂದು ಬೇರೆ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನಾನು ಅದನ್ನು ಟ್ರೈ ಮಾಡ್ತೀನಿ. ತುಂಬಾ ಪ್ರಾಬ್ಲಮ್ ಆಗುತ್ತೆ ನನಗೆ ಈ ಸಲ. ಫಾಸ್ಟ್ ಚಾರ್ಜಿಂಗ್ ಇಲ್ಲ, ನಾರ್ಮಲ್ ಚಾರ್ಜಿಂಗು ಕಂಪ್ನಿ ಕಡೆಯಿಂದ ಇಲ್ಲ. ಥರ್ಡ್ ಪಾರ್ಟಿ ಅಪ್ಲಿಕೇಶನಲ್ಲೇ ಯೂಸ್ ಮಾಡ್ಕೊಂಡು ನಾನು ಲೊಕೇಶನ್ ನೋಡ್ಕೊಂಡು ಬಂದರೆ ಅದು ವರ್ಕ್ ಆಗ್ತಿಲ್ಲ. ಮೈಸೂರಿಂದ ನಾನು ಬೆಂಗಳೂರು ಬಂದು ತುಂಬಾ ಕಷ್ಟಪಟ್ಟಿದ್ದೀನಿ. ಸಿಂಪಲ್ ಒನ್ ಗಾಡಿನ ತೊಗೋಬೇಕು ಅಂತಂದರೆ ಬೆಂಗಳೂರು ಬಿಟ್ಟು ಬೇರೆ ಯಾವುದೇ ಪ್ಲೇಸಲ್ಲಿ ನೀವು ಇದ್ದು ತೊಗೋಬೇಕು ಅಂತಂದರೆ ದಯವಿಟ್ಟು ಈ ವಿಡಿಯೋ ನೋಡಿ. ನಿಮಗೆ ಓಕೆ ಅನಿಸಿದ್ರೆ ಮಾತ್ರ ತೊಗೊಳ್ಳಿ. ಯಾಕಂತಂದರೆ ಚಾರ್ಜಿಂಗ್ ನಿಮ್ಗೆ ಎಲ್ಲೂ ಸಿಗಲ್ಲ, ಫಾಸ್ಟ್ ಚಾರ್ಜಿಂಗ್ ಅಂತೂ ಇಲ್ಲವೇ ಇಲ್ಲ. ನೀವು ಏನೇ ಸಣ್ಣ ಸರ್ವಿಸ್ ಬೇಕು ಅಂತಂದರೂ ನೀವು ಬೆಂಗಳೂರಿಗೆ ಬರಬೇಕಾಗತ್ತೆ. ಬೆಂಗಳೂರು ಬರಬೇಕಂತ ಎಷ್ಟು ಪಡಬೇಕು ಅಂತ ನೀವೇ ನೋಡಿ. ಸೊ ದಯವಿಟ್ಟು ನಿಮ್ಮ ಲೊಕೇಶನಲ್ಲಿ ಶೋರೂಮ್ ಬರೋ ತನಕ ಈ ಗಾಡಿ ತೊಗೊಳಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಗಾಡಿ ಬಗ್ಗೆ ಏನೂ ತೊಂದರೆ ಇಲ್ಲ, ಬಟ್ ನಿಮ್ಮ ಸರ್ವಿಸ್ ಅಂತೂ ಸಿಗಲ್ಲ. ಫೈನಲಿ ಚಾರ್ಜ್ ಆಗ್ತಿದೆ. ಯಾವುದೋ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ತಾಯಿದ್ದೀನಿ. ಒಂದು 20 ಕಿಲೋಮೀಟರ್ ಚಾರ್ಜ್ ಆದ್ರೆ ಸಾಕು ಅನಿಸುತ್ತೆ. ಫೈನಲಿ ಶೋರೂಮ್ ರೀಚ್ ಆದೆ. ಇನ್ನು 2 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ಬ್ಯಾಟ್ರಿ ಬರೀ 1% ಇದೆ. ಸರ್ವಿಸಿಗೆ ಬಿಟ್ಬಿಟ್ಟು ಹೊರಡೋದು.